ಸ್ವಾಗತ ನಿಮಗೆ ನಿಮ್ಮದೇ ಆದ ನಮ್ಮ ಹಿಂದಿ ಕ್ಲಾಸ್ಗೆ. ಮೌಸಿ ಪಾಠದ ಮೊದಲನೇ ಭಾಗದಲ್ಲಿ ನಾವು ಪಾಠದ ಆಶಯ, ಲೇಖಕರ ಪರಿಚಯ ಹಾಗೂ ಪಾಠವನ್ನ ಒಮ್ಮೆ ಓದಿಕೊಂಡಿದ್ದೆವು. ಈಗ ಆ ಪಾಠದ ವಿವರಣೆಯತ್ತ गमन हरिसोना। आपका हार्दिक स्वागत है। मौसी पाठ के पहले भाग में हम पाठ के आशय को और लेखक के परिचय के बारे में समझ चुके थे। पाठ का वाचन भी वहाँ हुआ था। अब पाठ को समझने की कोशिश करेंगे। उस औरत को सभी मौसी कहकर पुकारते थे, बच्चे भी और बड़ी उम्र के लोग भी। आ महिಳೆಯನ್ನ ಎಲ್ಲರೂ ಸಹ ಮೌಸಿ ಅಂತಾನೆ ಕರೀತಾ ಇದ್ರು. ಮಕ್ಕಳು, ದೊಡ್ಡವರು ಎಲ್ಲರೂ ಸಹ ಮೌಸಿ ಅಂದ್ರೆ ಚಿಕ್ಕಮ್ಮ ಅಂತ, ಎಲ್ಲರಿಗೂ ಕೂಡ ಚಿಕ್ಕಮ್ಮ ಆಗಿದ್ರು ಅವರು. ಮೌಸಿ ಸಬ್ಕೋ ಮಾ ಕೆ ಜೈಸೆ ಪ್ಯಾರಿ ಬನಿ ಥಿ. ತುಂಬಾ ದೊಡ್ಡ ಕೆಲಸ ಏನಪ್ಪಾ ಅಂದ್ರೆ ಎಲ್ಲರಿಗೂ ಕೂಡ ತಾಯಿಯಂತೆ ಕಾಣೋದು. ಮೌಸಿ ಚಿಕ್ಕಮ್ಮ ಎಲ್ಲರಿಗೂ ಸಹ ಅಮ್ಮನಂತೆ ಕಾಣಿಸ್ತಾ ಇದ್ದದ್ದು. सबके सुख दुख के समय में साथ देती थी। बच्चों के लिए तो वह ಸೇವಾ ಕಿ ಮೂರ್ತಿ ಬನಿ ಥಿ. ಸುಖದಲ್ಲಂತೂ ಅಂದ್ರೆ ಯಾವ್ದಾದ್ರೂ ಕೂಡ ಶುಭ ಸಂದರ್ಭದಲ್ಲಿ ಜನ ಜಾಸ್ತಿ ಬರೋದು, ಆ ಸಂತೋಷದ ಕ್ಷಣಗಳನ್ನ ಹಂಚಿಕೊಳ್ಳೋದು ಇದ್ದೇ ಇರುತ್ತೆ. ಆದ್ರೆ ಮೌಸಿ ಕಷ್ಟ ಸುಖ ಎರಡರಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು. ಮಕ್ಕಳ ಮಟ್ಟಿಗಂತೂ ಮೌಸಿ ಸಾಕ್ಷಾತ್ ಸೇವಾ ಮೂರ್ತಿಯೇ ಆಗಿದ್ರು. ಪ್ರತಿದಿನ दोपहर होते होते मौसी स्कूल के फाटक पर पहुंच जाती थी. ಪ್ರತಿದಿನ ಮಧ್ಯಾಹ್ನದ ವೇಳೆಗೆ ಸ್ಕೂಲ್ನ गेट न बड़ी आके तलब बिड़ता इधर। जैसे ही छुट्टी की घंटी बजती वैसे ही बच्चे भागते हुए बाहर निकलते और मौसी के कंधों पर अपने अपने बस्ता डाल देते. ಅಂದ್ರೆ ಮಧ್ಯಾಹ್ನ ನಂತರ ಶಾಲೆಗೆ ಬಿಡುವಾಗುತ್ತೆ, ಆಗ ಆ ಗಂಟೆ ಹೊಡೆಯುತ್ತೆ. ಸರಿ, ಮಕ್ಕಳೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು, ಓಡಿ ಬರ್ತಾ ಇದ್ರು. ಬಂದು ತಮ್ಮ ಸ್ಕೂಲ್ ಬ್ಯಾಗ್ಗಳನ್ನ ಆಕೆ ಹೆಗಲಿಗೆ ಹಾಕ್ತಾ ಇದ್ರು. ಮೊಹಲ್ಲೆ के सभी बच्चे उसे घेरे रहते थे. ಆ ಗಲ್ಲಿಯ, ಆ ಬೀದಿಯ, ಆ ಓಣಿಯ ಎಲ್ಲರೂ ಸಹ, ಎಲ್ಲ ಮಕ್ಕಳು ಸಹ ಯಾವಾಗಲೂ ಕೂಡ ಆಕೆಗೆ ಸುತ್ತುವರದೆ ಇರ್ತಾ ಇದ್ರು. ಘೇರ್ನ ಅಂದ್ರೆ ಸುತ್ತುವರಿಯೋದು, ಬಸ್ತಾ ಅಂದ್ರೆ ಚೀಲ. दोपहर ढलने पर मौसी नीम के पेड़ तले जा पहुंचती, जहां सभी बच्चे खेला करते थे. ಮಧ್ಯಾಹ್ನದ ನಂತರ ಮೌಸಿ ಆ ಬೇವಿನ ಮರದ ಅಡಿಗೆ ಬಂದು ಅಲ್ಲಿ ತಲುಪ್ತಾ ಇದ್ರು. ಎಲ್ಲ ಮಕ್ಕಳು ಕೂಡ ಆಟ ಆಡಲು ಅಲ್ಲಿಗೆ ಬರ್ತಾ ಇದ್ರು. मौसी को बच्चों के साथ खेलना, उन्हें कहानियां, चुटकुले और पहेलियां सुनाना बहुत पसंद था. ಮಕ್ಕಳ ಜೊತೆಗೆ ಮಕ್ಕಳಂತೆ ಆಡ್ತಾ ಇದ್ರು ಮೌಸಿ. ಮಕ್ಕಳಿಗೆ ಕತೆ ಹೇಳೋದು, ಮತ್ತೆ ಯಾವ್ದಾದ್ರೂ ಕೂಡ ಹಾಸ್ಯದ ಜೋಕುಗಳನ್ನ ಹೇಳೋದು, ಒಗಟುಗಳನ್ನ ಬಿಡಿಸೋದಕ್ಕೆ ಹೇಳಿ ಮಕ್ಕಳ ಜ್ಞಾನವನ್ನು ಹೆಚ್ಚಿಸೋದು, ಇವೆಲ್ಲ ಕೆಲಸಗಳನ್ನ ಮಕ್ಕಳೊಂದಿಗೆ ಮಗುವಿನಂತೆ ಮೌಸಿ ಮಾಡ್ತಾ ಇದ್ರು. ತೋತಾ ತೂತಿ ಕಿ ಕಹಾನಿ, ಕಾಟ್ ಕೆ ಘೋಡೆ ಕಿ ಕಹಾನಿ, ವಿರೋಚಿತ್ ಕಹಾನಿ ಆದಿ ಸುನಾತಿ ಥಿ. ಇಷ್ಟೇ ಅಲ್ಲದೆ ಯಾವ ಕಥೆಗಳನ್ನ ಅವರು ಹೇಳ್ತಾ ಇದ್ರಪ್ಪ ಅಂದ್ರೆ, ತೋತಾ ತೂತಿಗೆ ಕಹಾನಿ ಅಂದ್ರೆ ಗಿಣಿಗಳ ಕಥೆಯನ್ನ, ಕೀಲು ಕುದುರೆಯ ಕಥೆಯನ್ನ, ಯಾವ್ದಾದ್ರೂ ಕೂಡ ರಾಜ ಮಹಾರಾಜರ ವಿರೋಚಿತವಾದಂತಹ ಕಥೆಗಳನ್ನ ಅವರು ಮಕ್ಕಳಿಗೆ ಹೇಳ್ತಾ ಇದ್ರು. मौसी बच्चों को खिलाने के लिए अपने पास चने, टिकिया, मूंगफली आदि कुछ न कुछ रखती थी. वह बच्चों से अपने बेटे बेटियों जैसी प्यार करती थी. ಮೊದಲೇ ಹೇಳಿದ್ವಲ್ಲ, ತಾಯಿ ತರ ಇದ್ರು ಅವರು. ಅವರು ಮಕ್ಕಳಿಗೆ ಬರೀ ಕತೆ ಹೇಳೋದು, ಒಗಟುಗಳನ್ನು ಬಿಡಿಸೋದಕ್ಕೆ ಹೇಳೋದು, ಅವ್ರ ಜೊತೆಗೆ ಮಾತಾಡೋದು ಇಷ್ಟೇ ಮಾಡ್ತಾ ಇರಲಿಲ್ಲ. ಜೊತೆಗೆ ತಮ್ಮೊಂದಿಗಿದ್ದಂತಹ ಚನೆ ಅಂದ್ರೆ ಕಡ್ಲೆ, ಟಿಕಿಯಾ ಅಂದ್ರೆ ಚಿಕ್ಕಿ ಅಂತೀವಲ್ಲ, ಬೆಲ್ಲ ಮತ್ತು ಶೇಂಗಾ ಇವೆಲ್ಲ ಹಾಕಿ ಮಾಡಿರ್ತಾರೆ ಅದನ್ನ, ಮೂಂಗ್ಫಲಿ ಅಂದ್ರೆ ಶೇಂಗಾ, ಇವನ್ನ ಯಾವಾಗಲೂ ತನ್ನ ಬಳಿ ಇಟ್ಕೊಂಡು ಮಕ್ಕಳಿಗೆ ಕೊಡ್ತಾ ಇದ್ರು ತಿನ್ನೋದಕ್ಕೆ. ಅಂದ್ರೆ ಮಕ್ಕಳ ಜೊತೆಗೆ ಅವರ ಸಂಬಂಧ ಅಷ್ಟು ಗಾಢವಾಗಿತ್ತು, ಅಷ್ಟು ಅವರು ಮಕ್ಕಳನ್ನ ಪ್ರೀತಿಸ್ತಾ ಇದ್ರು. एक दिन जब स्कूल की छुट्टी हुई, बच्चे बस्ते उठाकर बाहर निकले तो मौसी फाटक पर नहीं मिली. ದಿನ ಅಲ್ಲೇ ಗೇಟ್ ಹತ್ರ ನಿಂತ್ಕೊಂಡು ಮಕ್ಕಳಿಗೋಸ್ಕರ ಕಾಯ್ತಕ್ಕಂತಹ ನಮ್ಮ ಮೌಸಿ ಅವತ್ತಲ್ಲಿ ಇರ್ಲಿಲ್ಲ. ಮಕ್ಕಳು ಹೊರಗಡೆ ಬರ್ತಾರೆ, ಆದ್ರೆ ಅಲ್ಲಿ ಗೇಟಲ್ಲಿ ಚಿಕ್ಕಮ್ಮ ಅಥವಾ ಮೌಸಿ ಇಲ್ಲ. शाम को बच्चे खेलने के लिए निकले तो मौसी पेड़ के नीचे भी नहीं थी. ಎಂದಿನಂತೆ ಏನ್ ಮಾಡ್ತಾ ಇದ್ರು, ಮಕ್ಕಳು ಆ ಬೇವಿನ ಮರದ ಅಡಿಯಲ್ಲಿ ಆಡೋದಕ್ಕೋಸ್ಕರ ಹೋಗ್ತಾ ಇದ್ರು. ಆದ್ರೆ ಅಲ್ಲಿ ದಿನಾ ಪ್ರತ್ಯಕ್ಷ ಆಗ್ತಕ್ಕಂತಹ ಚಿಕ್ಕಮ್ಮ ಇವತ್ತಲ್ಲಿ ಇರಲಿಲ್ಲ. ಕಿಸಿ ಕೋ ಭಿ ಮಾಲೂಮ್ ನಹಿ ಥಾ ಕಿ ಮೌಸಿ ಕಹಾಂ ಗಯಿ ಹೈ. ಯಾರಿಗೂ, ಆ ಮಕ್ಕಳಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಮೌಸಿ ಏನಾದ್ರು, ಎಲ್ಲಿಗೆ ಹೋದ್ರು, ಯಾಕೆ ಬಂದಿಲ್ಲ ಅನ್ನೋ ಯಾವ ವಿವರ ಕೂಡ ಅವರಲ್ಲಿ ಇಲ್ಲ. ಕೈ ದಿನ್ ಬೀತ್ ಗಯೆ ಪರ್ ಮೌಸಿ ಕಾ ಕುಚ್ ಪತಾ ನಹಿ ಚಲಾ. ಉಸ್ಕೆ ಬಿನಾ ಸಾರಾ ಮೊಹಲ್ಲಾ ಸುನಾ ಸುನಾ ಲಗ್ತಾ ಥಾ. ಹೀಗೆ ಎಷ್ಟೋ ದಿನ ಕಳೆದು ಹೋಗ್ತವೆ, ಆದರೆ ಮೌಸಿಯ ಬಗ್ಗೆ ಯಾವ ಒಂದು ಮಾಹಿತಿ ಸಹ ಲಭ್ಯವಾಗೋದೇ ಇಲ್ಲ. ಮೌಸಿ ಆ ಇಡೀ ಓಣಿ ಓಡಾಡ್ಕಂತ, ಮಾತಾಡ್ಸ್ಕಂತ, ನಗ್ನಗ್ತಾ ಇದ್ದಂಥವ್ರು. ಅವ್ರು ಇಲ್ಲದೆ ಇರೋದ್ರಿಂದ ಇಡೀ ಓಣಿ ಹೇಗೋ
ಏನೋ ಕಳೆದುಕೊಂಡು ಶೂನ್ಯವಾಗಿದೆ ಅಂತ ಅನ್ನಿಸ್ತಾ ಇತ್ತು. ಏಕ್ ದಿನ ಬಚ್ಚೆ ಮೌಸಿ ಕಿ ಖೋಜ್ ಮೇ ಘೂಮ್ ರಹೆ ಥೆ. ಎಲ್ಲಿಗೋಗಿರ್ಬೋದು ಮೌಸಿ, ಹುಡ್ಕೋಣ ನಡೀರಿ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಕೂಡಿ ಆಕೆಯನ್ನ ಹುಡುಕೋ ಪ್ರಯತ್ನದಲ್ಲಿ ಓಡಾಡ್ತಾ ಇದ್ರು. ಘೂಮ್ನ ಅಂದ್ರೆ ಓಡಾಡೋದು, ಖೋಜ್ನ ಅಂದ್ರೆ ಹುಡುಕುವುದು. ತभी एक मकान के अंदर से ऊंची ऊंची आवाज सुनाई दी. ಅದೇ ಸಂದರ್ಭದಲ್ಲಿ ಮಕಾನ್ ಅಂದ್ರೆ ಮನೆ, ಒಂದು ಮನೆಯಿಂದ ದೊಡ್ಡ ಧ್ವನಿಯಿಂದ ಶಬ್ದ ಕೇಳಿಸ್ತಾ ಇತ್ತು. ಯಾರು ಏನೋ ಕೂಗ್ತಾ ಇದ್ರು, ಏನೋ ಹೇಳ್ತಾ ಇದ್ರು. हमने ठेका तो नहीं ले रखा है मौसी, 20 दिन से तुम यहाँ हो, अब तुम किसी दूसरे के घर चली जाओ. ಆ ಧ್ವನಿ ಏನಾಗಿತ್ತಪ್ಪ ಅಂದ್ರೆ, ನಾವೇನು ನಿನಗೆ ಕಾಂಟ್ರಾಕ್ಟರ್ ತಗೊಂಡಿದೀವಿ, ನಾವೇನು ನಿನ್ನನ್ನ ಸಾಕ್ತಿವಂತ ಹೇಳಿದೀವ, 20 ದಿನದಿಂದ ನೀನು ಇಲ್ಲೇ ಇದ್ದೀಯಾ ಮೌಸಿ, ಹೋಗು, ಯಾವ್ದಾದ್ರು ಇನ್ನೊಂದು ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾ ಇತ್ತು ಆ ಧ್ವನಿ. मौसी का नाम सुनकर बच्चे ठिठक कर खड़े हो गए. बंद दरवाजे की दरार में से झांक कर देखा तो मौसी एक खाट पर लेटी थी. बच्चे मौसी का नाम सुनकर वैसे ही रुक गए. बंद दरवाजे में से जो दरार रहती है वहां से झुककर देखा तो मौसी एक खाट पर ಲೇಟಿ ಹುಯಿ ಥಿ. ಮಕ್ಕಳು ಮೌಸಿಯನ್ನ ಹುಡುಕೊಂಡು ಹೊರಟಿದ್ರು. ಆಕೆ ಹೆಸರು ಕೇಳಿದ ತಕ್ಷಣನೇ ಅವರು ನಿಲ್ತಾರೆ ಹಾಗೂ ಆ ಮುಚ್ಚಿರ್ತಕ್ಕಂಥ ಭಾಗದ ಒಂದು ಸಣ್ಣ ರಂಧ್ರದಿಂದ ಅವ್ರೇನ್ ಮಾಡ್ತಾರೆ, ಇಣುಕಿ ನೋಡಿದಾಗ ಅಲ್ಲಿ ಒಂದು ಮಂಚದ ಮೇಲೆ ಮೌಸಿ ಮಲಗಿದ್ರು. ಉಸ್ಕೆ ಬಾದ್ ಉಲ್झे हुए ಅವ್ರ ಚೆಹರಾ ಸೂಖಾ ಹುआ था. ಆಕೆ ಬಹುಶಃ ಯಾವುದೋ ಕಾಯಿಲೆ ಬಿದ್ದಿದ್ದಾಳೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಆಕೆ ಕೆದರಿದ ಕೂದಲಿನಿಂದ ಮತ್ತು ಆಕೆ ಮುಖ ಸಹ ಒಣಗಿ ಬಾಡಿ ಹೋಗಿತ್ತು. मौसी को ऐसी स्थिति में देखकर बच्चों को बहुत दुख हुआ और गुस्सा आया. ಆ ಮನೆ ಓನರ್ ಮಾತುಗಳನ್ನ ಕೇಳಿ ಮಕ್ಕಳಿಗೆ ಸಿಟ್ಟು ಬಂತು. ಹಾಗೇನೆ ಮೌಸಿಯ ಈ ಸ್ಥಿತಿಯನ್ನ ಕಂಡು ಅವರಿಗೆ ಬಹಳ ದುಃಖ ಸಂಕಟ ಸಹ ಆಯಿತು. दूसरे दिन बच्चे हॉकी मैच खेलकर लौट रहे थे तो रास्ते में पुल के पास मौसी बैठी नजर आई. ಆ ಮನೆಯಿಂದ ಬಹುಶಃ ಮೌಸಿಯನ್ನ ಹೊರ ಹಾಕಿದ್ದಾರೆ. ಮಕ್ಕಳು ಹಾಕಿ ಮ್ಯಾಚ್ ಆಡೋದಕ್ಕೆ ಎಲ್ಗೋ ಹೋಗಿ ವಾಪಸ್ ಆಗ್ತಾ ಇದ್ದಾರೆ. ಆಗ ಪುಲ್ ಕೆ ಪಾಸ್ ಅಂದ್ರೆ ಆ ಸೇತುವೆ ಬಳಿ ಮೌಸಿ ಕುತ್ಕೊಂಡಿರೋದು ಇವರಿಗೆ ಕಾಣಿಸುತ್ತೆ. ಉಸ್ಕೆ ಪಾಸ್ ಏಕ್ ಛೋಟಿ ಸಿ ಗಟ್ರಿ ಅವ್ರ ಲಾಠಿ ಭೀ ಥಿ. ಮೌಸಿ ಈಗ ವಯಸ್ಸಾಗಿದೆ, ಆಕೆಗೆ ಒಂದು ಸಣ್ಣ ಗಂಟಿದೆ, ಹಾಗೆ ಊರುಗೋಲು ಸಹ ಆಕೆಯೊಂದಿಗಿದೆ. ಮೌಸಿ ಕೋ ದೇಖ್ಕರ್ ಸಬ್ ಉಸೆ ಘೇರ್ ಕರ್ ಪ್ರಶ್ನೆ ಪೂಚ್ನೆ ಲಗೆ. ಮೌಸಿಯನ್ನ ಹುಡುಕಿ ಹೊರಟಿರ್ತಕ್ಕಂಥವ್ರು, ಆಕೆ ಕಾಣದಿದ್ದಾಗ ಬೇಜಾರಾದಂಥವ್ರು, ಗಾಬರಿಯಾದಂತಹ ಆ ಮಕ್ಕಳು ಆಕೆ ಕಂಡ ತಕ್ಷಣನೇ ಆಕೆಯನ್ನ ಸುತ್ತುವರಿತಾರೆ. ಸುತ್ತುವರೆದು ತಮ್ಮ ತಮ್ಮ ಪ್ರಶ್ನೆಗಳನ್ನ ಅವರು ಕೇಳೋದಕ್ಕೆ ಶುರು ಮಾಡ್ತಾರೆ. तू इतने दिन कहाँ थी मौसी, यहाँ क्यों बैठी हो, एक ने पूछा. ಒಬ್ಬ ಕೇಳ್ತಾನೆ, ನೀನು ಇಷ್ಟು ದಿನ ಎಲ್ಲಿದ್ದೆ ಚಿಕ್ಕಮ್ಮ, ಯಾಕೆ ಇಲ್ಲಿ ಕುತ್ಕೊಂಡಿದ್ಯಾ ಈ ಸೇತುವೆ ಮೇಲೆ ಹೀಗೆ ಅಂತ ಕೇಳಿದ್ರು. ಮೈ यहाँ से जा रही हूँ बेटा, कहते हुए मौसी की आंखें भर आई. ಕಣ್ಣುಗಳು ತೇವಗೊಂಡವು, ಅವು ತುಂಬು ಬಂದವು. ಆಕೆ ಹೇಳಿದ್ಲು, ನಾನು ಇಲ್ಲಿಂದ ಹೊರಟಿದ್ದೀನಿ ಮಕ್ಕಳೇ ಅಂತ ಹೇಳಿದ್ಲು. तू तो बीमार थी मौसी, तबीयत कैसी है, बलदेव ने पूछा. बलदेವ್ ಎನ್ನುವ ಆ ಹುಡುಗ ಕೇಳ್ತಾನೆ, ನೀನಂತೂ ಕಾಯಿಲೆ ಬಿದ್ದಿದ್ದೆ, ಈಗ ಹೇಗಿದೆ ನಿನ್ನ ಆರೋಗ್ಯ ಅಂತ ಆರೋಗ್ಯವನ್ನ ವಿಚಾರಿಸ್ಕೊಳ್ತಾನೆ. ಬೇಟಾ ಮೈ ಠೀಕ್ ಹೋ ಗಯಿ ಹೂಂ, ಅಪ್ನಾ ಗಾಂವ್ ಜಾ ರಹಿ ಹೂಂ. ನಾನೀಗ ಚೆನ್ನಾಗಿದ್ದೀನಿ, ನನಗೆ ಕಾಯಿಲೆ ಗುಣಮುಖವಾಗಿದೆ, ನಾನು ನನ್ನ ಊರಿಗೆ ಹೋಗ್ತಾ ಇದ್ದೀನಿ ಮಗು ಅಂತ ಮೌಸಿ ಹೇಳ್ತಾರೆ. ಹಮ್ ತುझे कहीं नहीं जाने देंगे मौसी, सबने एक स्वर में कहा. मौसी की आंखों में आंसू छलक उठी. ಮೌಸಿಯ ಈ ತರದ ಸ್ಥಿತಿಯನ್ನ ಕಂಡು ಮೊದಲೇ ದುಃಖದಲ್ಲಿದ್ದ, ನೋವಿನಲ್ಲಿದ್ದ ಆ ಮಕ್ಕಳು ಆಕೆಗೆ ಹೋಗಲು ಬಿಡ್ತಾ ಇಲ್ಲ. ಯಾಕಂದ್ರೆ ಎಂದಿನಿಂದನೂ ಆಕೆ ಅದೇ ಆ ಊರಲ್ಲಿ, ಅದೇ ಆ ಏರಿಯಾದಲ್ಲೇ ಎಲ್ಲರನ್ನ ತನ್ನವರೇ ಅಂತ ಭಾವಿಸಿ ಅಲ್ಲೇ ತನ್ನ ಜೀವನವನ್ನು ಕಳೆದಿದ್ಲು. ಈಗ ಹೋಗು ಅಂದ್ರೆ ಯಾವ ಊರಿಗೆ ಹೋಗ್ತಾಳೆ ಈ ಪರಿಸ್ಥಿತಿಯಲ್ಲಿ, ಈ ಕೊನೆಗಾಲದಲ್ಲಿ ಅಂತ ಹೇಳ್ಬಿಟ್ಟು ಮಕ್ಕಳು ಆಕೆನ ತಡೀತಿದ್ದಾರೆ. ಈ ಮಕ್ಕಳ ಪ್ರೀತಿಯನ್ನ, ಅವರ ವಿಶ್ವಾಸವನ್ನ, ಅವರ ಕಲ್ಮಶವಿಲ್ಲದ ಆ ಪ್ರೇಮವನ್ನ ಕಂಡು ತಾಯಿ ಅಂತ ಆ ಮೌಸಿ ಕಣ್ಣಲ್ಲಿ ನೀರಾಡ್ತವೆ. दुकान के सामने एक खाट बिछी थी, 2-3 लड़के भागकर खाट उठा ले आए. ಬಹಳಷ್ಟು ಜನ ಮಕ್ಕಳು ಹಾಕಿ ಮ್ಯಾಚ್ ಆಡೋದಕ್ಕೆ ಹೋಗಿದ್ರು. ಈಗ ಮೌಸಿ ಸ್ಥಿತಿಯನ್ನ ಕಂಡು ಅವ್ರಿಗೆ ಬೇಸರ ಆಗಿದೆ. ಆಕೆ ನಡೆಯೋ ಸ್ಥಿತಿಯಲ್ಲೂ ಸಹ ಬಹುಶಃ ಇಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಅಲ್ಲೇ ಅಂಗಡಿ ಹತ್ತಿರದಲ್ಲಿರ್ತಕ್ಕಂಥ ಒಂದು ಮಂಚವನ್ನ ಅವರು ಎತ್ಕೊಂಡ್ ಬರ್ತಾರೆ. ಉಸ್ಪರ್ ಮೌಸಿಕೋ ಜಬರ್ದಸ್ತಿ बैठा दिया. ತಾಯಪೂರ್ವಕವಾಗಿ ಅವ್ರೇನ್ ಮಾಡ್ತಾರೆ, ಮೌಸಿಯನ್ನ ಅದ್ರ ಮೇಲೆ ಕುಂಡಿಸ್ತಾರೆ. ಖಾಟ್ ಕೋ ಸೀದೆ ನೀಮ್ ಕೆ ಪೇಡ್ ಕೆ ನೀಚೆ ಲೇ ಆಯೆ. ಎಲ್ಲಿ ಮೌಸಿ ಪದೇ ಪದೇ ಕಾಣಿಸ್ತಾ ಇದ್ಲೋ, ಎಲ್ಲಿ ಇರ್ತಾ ಇದ್ಲೋ ಅಲ್ಲಿಗೆ, ಅಂದ್ರೆ ಆ ಬೇವಿನ ಮರದ ನೆರಳಿನ ಹತ್ತಿರಕ್ಕೆ ಮಂಚ ಸಮೇತ ಮೌಸಿಯನ್ನ ತಗೊಂಡು ಹೋಗ್ತಾರೆ, ಕರ್ಕೊಂಡು ಹೋಗ್ತಾರೆ. ಕನ್ನಯ್ಯ ಭಾಗಕರ್ ಅಪ್ನೆ ಘರ್ ಸೆ ದರಿ ಅವ್ರ ತಕಿಯಾ ಲಾಯ. ಸರಿ, ಮಂಚ ಒಂದೇ ಇದ್ರೆ ಹೇಗೆ, ಹಾಸ್ಕೊಳ್ಳೋದಕ್ಕೊಂದು ಹಾಸಿಗೆ ಹಾಗೂ ಒಂದು ದಿಂಬನ್ನು ಸಹ
ಕನ್ಹಯ್ಯ ಅನ್ನೋ ಹುಡುಗ ಓಡಿ ಹೋಗಿ ಮನೆಯಿಂದ ತರ್ತಾನೆ. ಉಷಾ ಥಾಲಿ ಮೆದ್ದು ರೋಟಿಯನ್ ಲಾಗಿ. ಈ ಚಿಕ್ಕಮ್ಮ ಯಾವತ್ತು ಉಂಡಿದಳೋ ಯಾವಾಗ ಉಂಡಿದಳೋ ಏನೋ, ಎಷ್ಟು ಹೊಟ್ಟೆ ಹಸಿತಾ ಇದೆಯೋ ಏನೋ ಆಕೆಗೆ. ಉಷಾ ಒಂದು ತಟ್ಟೆಯಲ್ಲಿ 2 ರೊಟ್ಟಿಯನ್ನು ತಂದು ಕೊಡ್ತಾಳೆ. ಯೋಗರಾಜ್ ಏಕ್ ಲ್ಯಾಂಪ್ ಉಠಾಲಾಯ. ಯೋಗರಾಜ್ ರಾತ್ರಿ ಆದರೆ ಬೆಳಕಿಗೆ ಆಸರೆಯಾಗಿರಲಿ ಅಂತ ಹೇಳಿಬಿಟ್ಟು ಒಂದು ಲ್ಯಾಂಪನ್ನು ತನ್ನ ಮನೆಯಿಂದ ತರ್ತಾನೆ. ಮುನ್ನಿ ಪೀನೆ ಕೆ ಪಾನಿ ಲಾಯಿ. ಇವೆಲ್ಲವೂ ಸರಿ, ಕುಡಿಯೋದಕ್ಕೆ ನೀರು ಸಹ ಬೇಕಾನೆ ಮೋಸಿಗೆ. ಮುನ್ನಿಯನ್ನ ಹುಡುಗಿ ಮನೆಯಿಂದ ನೀರನ್ನು ತರ್ತಾಳೆ. ಬಲ್ದೇವ್ ಕೆ ಪಿತಾ ಡಾಕ್ಟರ್ ಥೇ. ಹೌದು, ಈ ಹಿಂದೆ ಕೂಡ ಬಲ್ದೇವ್ ಆರೋಗ್ಯ ಹೇಗಿದೆ, ನಿನ್ನ ಕಾಯಿಲೆ ಬಿದ್ದಿದ್ದೆಲ್ಲ ಈಗ ಹೇಗಿದೆಯಾ ಅಂತ ಹೇಳ್ಬಿಟ್ಟು ಒಂಥರ ಡಾಕ್ಟರ್ ಕೇಳೋ ಥರ ಕೇಳಿದ್ದ. ಯಾಕಂದರೆ ಮನೆಯಲ್ಲಿ ಆ ಥರದ ವಾತಾವರಣ ಇತ್ತು ಅನಿಸುತ್ತೆ ಬಹುಶಃ. ಆತನ ತಂದೆ, ಬಲ್ದೇವ್ನ ತಂದೆ ಡಾಕ್ಟರ್. ಆತ ಸೀದಾ ತನ್ನ ತಂದೆಯ ಕ್ಲಿನಿಕ್ ಹೋಗ್ತಾನೆ. ಬರ್ರಿ, ನಮ್ಮ ಚಿಕ್ಕಮ್ಮ ಕಾಯಿಲೆ ಬಿದ್ದಿದ್ದಾಳೆ, ನೀವು ಬೇಗ ಬನ್ನಿ ಅಂತ ಕರ್ಕೊಂಡು ಬರ್ತಾನೆ. बलदेव के पिता डॉक्टर थे, वह अपने पिता को क्लिनिक से खींच लाया. मौसी बीमार है, आप जल्दी चलकर देखिए ಅಂತ ಅವನು ಹೇಳ್ದ. बच्चे सोचने लगे कि मौसी को कहाँ ठहराया जाए. उन्होंने निर्णय लिया कि वे बारी बारी से उसे अपने घर में रखेंगे. ಒಂದಿನ 2 ದಿನ ಆದರೆ ಈ ಬೇವಿನ ಮರದ ನೆರಳಲ್ಲಿ ಚಿಕ್ಕಮ್ಮ ಇರ್ತಾಳೆ. ಆದರೆ ಆಕೆ ಖಾಯಂ ಆಗಿ ಒಂದು ಕಡೆ ಇರಬೇಕಲ್ಲ, ಆಕೆಗೆ ಒಂದು ವಾಸ್ತವ್ಯವನ್ನ ಹುಡುಕಿ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳು ಆಲೋಚನೆ ಮಾಡ್ತಾರೆ. ಕೊನೆಗೆ ಸರದಿ ಪ್ರಕಾರ ತಮ್ಮ ಮನೆಯಲ್ಲಿ ಚಿಕ್ಕಮ್ಮಳನ್ನ ಇರಿಸ್ಕೊಳ್ಬೇಕು ಅಂತ ನಿರ್ಣಯಿಸ್ಕೊಳ್ತಾರೆ. बाद में उन्होंने हेडमास्टर जी से विनती की कि मौसी को स्कूल में काम दिया जाए. ಹೀಗೆ ಎಷ್ಟು ದಿನ ನಡೆಯುತ್ತೆ ಆ ಮನೆಯಲ್ಲಿ ಈ ಮನೆಯಲ್ಲಿ. ಸೊ ಅವರು ಮುಖ್ಯೋಪಾಧ್ಯಾಯರನ್ನ ಕಂಡು ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತಾರೆ, ಮನವಿ ಮಾಡ್ಕೊಳ್ತಾರೆ. ಸರ್, ಆ ಚಿಕ್ಕಮ್ಮಳನ್ನ ಸ್ಕೂಲಲ್ಲಿ ಯಾವುದಾದ್ರೂ ಒಂದು ಕೆಲಸಕ್ಕೆ ಇಟ್ಕೊಡ್ರಿ ಅಂತ. हेडमास्टर जी ने मान लिया और मौसी को रहने के लिए स्कूल में एक कोठरी भी दे दी. ಸ್ಕೂಲಲ್ಲಿ ಸಾಕಷ್ಟು ಕೊಠಡಿಗಳಿದ್ವು. ಹೆಡ್ಮಾಸ್ಟರ್ ಅವರು ಯಾವುದಾದ್ರೂ ಒಂದು ಸಣ್ಣ ಕೆಲಸ ಕೊಡೋಣ ಅಂತ ಹೇಳ್ಬಿಟ್ಟು ಒಪ್ಕೊಳ್ತಾರೆ. ಹಾಗೆ ಆ ಶಾಲೆಯ ಆವರಣದಲ್ಲಿ ಇರ್ತಕ್ಕಂಥ ಒಂದು ಕೊಠಡಿಯನ್ನು ಕೂಡ ಆಕೆಗೆ ಕೊಡೋ ಮನಸ್ಸನ್ನ, ದೊಡ್ಡ ಮನಸ್ಸನ್ನ ಆ ಹೆಡ್ ಮಾಸ್ಟರ್ ಅವರು ಮಾಡ್ತಾರೆ. मौसी फिर से स्कूल के आंगन में आने लगी. बच्चे उसे घेरे रहते और वह उन्हें कहानियां सुनाती. ಮತ್ತೆ ಈಗ ಸ್ಕೂಲಿನ ಆವರಣದಲ್ಲಿ, ಅಂಗಳದಲ್ಲಿ ಮೌಸಿ ಕಾಣೋದಕ್ಕೆ ಶುರು ಆಗ್ತಾರೆ. ಈ ಪ್ರಕಾರವಾಗಿ ಮತ್ತೆ ಆಕೆ ಮಕ್ಕಳಿಗೆ ಆ ಮಿಠಾಯಿಗಳನ್ನ ಅವನ್ನೆಲ್ಲ ಕೊಡ್ತಾಳೆ. ಜೊತೆಗೆ ಮತ್ತೆ ಮಕ್ಕಳಿಗೆ ಆಕೆಯ ಕಥೆಗಳು ಕೇಳೋ ಸೌಭಾಗ್ಯ ಸಿಗುತ್ತೆ. ಕಭಿ ಕಭಿ ಲಾಠಿ ಟೇಕ್ತಿ ಹುಯಿ ಮೊಹಲ್ಲೆ ಕಾ ಚಕ್ಕರ್ ಕಾಡ್ತಿ. ಸಭಿ ಘರೋ ಮೇ ಝಾಂಕ್ ಉನ್ಕಾ ಕುಶಲ್ ಕ್ಷೇಮ್ ಪೂಸ್ತಿ. ಆಕೆ ಆ ಇಡೀ ಓಣಿಯ ಎಲ್ಲರಿಗೂ ಬೇಕಾದಂಥ ಮಹಿಳೆ ಅವರು. ಈಗಲೂ ಸಹ ಆ ಊರುಗಳನ್ನ ಊರುತ್ತಾ ಪ್ರತಿ ಮನೆ ಹತ್ರನೂ ಹೋಗಿ ಅವರ ಕ್ಷೇಮ ಸಮಾಚಾರಗಳನ್ನ ಕೇಳ್ತಾ ಇದ್ರು. ಅವರ ಜೊತೆ ಮಾತಾಡುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ರು. सांझ ढले अपनी कोठरी में चली आती और चैन की सांस लेती. ಎಷ್ಟು ಓಡಾಡಿದ್ರು ಕೂಡ ಒಂದು ಗೂಡು ಅಂತಕ್ಕಂಥದ್ದು ಬೇಕೇ ಬೇಕಾಗುತ್ತೆ. ಸಂಜೆಗೆ ಸರಿಯಾಗಿ ತಮ್ಮ ಕೊಠಡಿಗೆ ಬರುವ ಮೌಸಿ ಅಲ್ಲಿ ನೆಮ್ಮದಿಯನ್ನ ಕಾಣ್ತಾ ಇದ್ರು. इस तरह बच्चों के प्रेम व स्नेह भाव से मौसी के जीवन में खुशी के दिन ಲೌಟ್ ಆಯೆ. ಈ ರೀತಿಯಲ್ಲಿ ಮಕ್ಕಳ ಪ್ರೀತಿ, ವಿಶ್ವಾಸ, ಸ್ನೇಹ, ಮಮಕಾರ ಇವೆಲ್ಲದರ ಫಲವಾಗಿ ಮೌಸಿಯ ಜೀವನದಲ್ಲಿ ಮತ್ತೆ ಖುಷಿಯ ದಿನಗಳು ವಾಪಸ್ಸಾಗ್ತವೆ. ಇದು ಪಾಠದ ವಿವರಣೆ ಮಕ್ಕಳೇ. ಮುಂದಿನ ಭಾಗದಲ್ಲಿ ಅಂದ್ರೆ 3ನೇ ಭಾಗದಲ್ಲಿ ನಾವು ಪ್ರಶ್ನೆ ಉತ್ತರ, ರಿಕ್ತ ಸ್ಥಾನ ಭರಿಯೆ ಮತ್ತೆ ಇನ್ನಿತರೆ ಆಪೋಸಿಟ್ ವರ್ಡ್ಸ್, ಪರ್ಯಾಯವಾಚಿ ಶಬ್ದ, ಸಾರ್ಥಕ್ ವಾಕ್ಯ, ಅನುವಾದ ಇವೆಲ್ಲವನ್ನು ಕೂಡ ನಾವು ನೋಡೋ ಪ್ರಯತ್ನವನ್ನ ಮಾಡೋಣ. ಧನ್ಯವಾದಗಳು.